ಇನ್ನು ಹಾರ್ಮುಜ್ ಜಲಸಂಧಿ ರಕ್ಷಣೆಗಾಗಿ ಇದೀಗ 22 ರಾಷ್ಟ್ರಗಳ ಮೈತ್ರಿ ಆಗ್ತಾ ಇದೆ. ನ್ಯಾಟೋ ರಾಷ್ಟ್ರಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿತ್ತು. ಆದರೆ ಇದೀಗ 22 ರಾಷ್ಟ್ರಗಳ ಮೈತ್ರಿ ಆಗ್ತಾ ಇದೆ. ನ್ಯಾಟೋ ನೇತೃತ್ವದಲ್ಲಿ 22 ರಾಷ್ಟ್ರಗಳ ಹೊಸ ಪಡೆ ಕೂಡ ಸೇರ್ಪಡೆಯಾಗಿದೆ. ಹಾರ್ಮುಜ್ ಜಲಸಂಧಿಯ ಮುಕ್ತ ಸಂಚಾರಕ್ಕೆ ನ್ಯಾಟೋ ಪ್ಲಾನ್ ಅನ್ನು ಮಾಡ್ತಾ ಇದ್ದು 22 ರಾಷ್ಟ್ರಗಳ ಬೃಹತ್ ಒಕ್ಕೂಟ ರಚನೆಗೆ ಈಗ ಮುಂದಾಗಿದೆ ನ್ಯಾಟೋ. ಇರಾನ್ ವಿರುದ್ಧದ ಟ್ರಂಪ್ ಹೋರಾಟಕ್ಕೆ ನ್ಯಾಟೋದಿಂದ ಬೆಂಬಲವನ್ನ ಸೂಚಿಸಲಾಗಿದ್ದು ಪ್ರಮುಖವಾಗಿ ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೊಸ ಮೈತ್ರಿಗೆ ಯುಎಇ, ಬಹ್ರೇನ್ ಸೇರ್ಪಡೆಯೊಂದಿಗೆ ಬೆಂಬಲ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೋಣ. ಗಮನಿಸ್ತಾ ಇದ್ವಿ ಪ್ರಮೋದ್, ಈಗಾಗಲೇ 32 ನ್ಯಾಟೋ ರಾಷ್ಟ್ರಗಳು ಎಲ್ಲ ಒಂದು ಕಡೆ ಕೈ ಜೋಡಿಸಿರಲಿಲ್ಲ. ಟ್ರಂಪ್ಗೆ ಬೆದರಿಕೆ ಒಡ್ಡಿದ್ರು, ಏನೆಲ್ಲ ಹೇಳಿದ್ರು ಕೂಡ ಯಾವು ಕೂಡ ಇಲ್ಲಿವರೆಗೂ ಕೂಡ ಕೈ ಜೋಡಿಸಿರಲಿಲ್ಲ. ಆದರೆ ಇದೀಗ 22 ರಾಷ್ಟ್ರಗಳು ಕೈ ಜೋಡಿಸ್ತಾ ಇದೆ, ಮೈತ್ರಿ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿ ವಿಶ್ಲೇಷಿಸ್ತೀರಿ ಇದನ್ನು? ಶಕುಂತಲಾ, ಇನ್ನಷ್ಟು ಬೆಳವಣಿಗೆ ಆಗಬೇಕಾಗಿದೆ, ಇನ್ನಷ್ಟು ಅಪ್ಡೇಟ್ಗಳಾಗಬೇಕಾಗಿದೆ. ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಆರಂಭದಲ್ಲಿ ನ್ಯಾಟೋ ವಿಚಾರವಾಗಿ ನ್ಯಾಟೋ ರಾಷ್ಟ್ರಗಳ ಅಥವಾ ಮಿತ್ರ ರಾಷ್ಟ್ರಗಳ ಬೆಂಬಲವನ್ನು ಅಥವಾ ಟ್ರಂಪ್ ಅವರು ನೇರವಾಗಿಯೇ ಕೇಳಿದ್ರು. ಆದರೆ ಯಾವುದೇ ರಾಷ್ಟ್ರಗಳು ಅಧಿಕೃತವಾಗಿ ಯುದ್ಧಕ್ಕೆ ನಾವು ಬರಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈಗ ಯುದ್ಧದ ಹೊರತಾಗಿ ಹಾರ್ಮುಜ್ ಜಲಸಂಧಿ ಅಥವಾ ಜಲಮಾರ್ಗ ಏನಿದೆ ಅದು ಅಂತಾರಾಷ್ಟ್ರೀಯ ಟ್ರೇಡ್ಗೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅತ್ಯಂತ ಮಹತ್ವದ್ದಾಗಿರುವಂಥದ್ದಾಗಿದೆ. ಹೀಗಾಗಿ ಒಂದು ವೇಳೆ ಅಲ್ಲಿ ಇನ್ನಷ್ಟು ಸಮಸ್ಯೆ ಆಗ್ತಾ ಬಂದರೆ ಅಲ್ಲಿಂದ ಸರಬರಾಜು ಜೊತೆಗೆ ಸರಪಳಿ ಏನಿದೆ ನಿರಂತರವಾಗಿ ವ್ಯಾಪಾರದ ಸರಪಳಿ ಏನಾದರೂ ತುಂಡಾದರೆ ಆಗ ಜಾಗತಿಕವಾಗಿ ಸಂಪೂರ್ಣ ಮಾರುಕಟ್ಟೆ ಕುಸಿತವಾಗುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಮಾರುಕಟ್ಟೆ ಸೂಚ್ಯಾಂಕಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಏಷ್ಯಾದಲ್ಲಿ ಪ್ರಮುಖವಾಗಿ ಹೇಗೆ ಮಾರುಕಟ್ಟೆ ಕುಸಿತವಾಗ್ತಾ ಇದೆ ಅಂತ. ಹೀಗಾಗಿ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಯುದ್ಧದಿಂದ ಆಗಿರುವಂಥ ಪರಿಣಾಮದಿಂದಲೇ ಈಗಾಗಲೇ ಸರಬರಾಜು ಏನಿದೆ ಆ ಚೈನೇ ಸಂಪೂರ್ಣವಾಗಿ ಕಟ್ಟಾಗಿದೆ. ಹೀಗಾಗಿ ಇದರ ರಕ್ಷಣೆಗೆ ನಾವು ಬರ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಯುದ್ಧಕ್ಕೆ ಅವರು ಎಂಟ್ರಿ ಆಗ್ತಾ ಇಲ್ಲ. ನ್ಯಾಟೋ ಪಡೆಗಳು ಅಥವಾ ಟ್ರಂಪ್ ಮನವಿ ಮಾಡಿದ್ರು ಕೂಡ ಯುದ್ಧಕ್ಕೆ ಎಂಟ್ರಿ ಆಗ್ತಾ ಇಲ್ಲ. ಬದಲಾಗಿ ಈ ಜಲಸಂಧಿಯ ರಕ್ಷಣೆಗೆ ಮಾತ್ರ, ಅಂದರೆ ನಾವು ಈ ಜಲಸಂಧಿಗೆ ನಮ್ಮ ಹಡಗುಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಹೀಗಾಗಿ ಅದರ ರಕ್ಷಣೆಗೆ ನಾವು ಮುಂದೆ ಬರ್ತೀವಿ. ಆವಾಗ ಏನಾದ್ರು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದ್ರು ದಾಳಿ ಆದರೆ ಆಗ ಮತ್ತೆ ವಾಪಸ್ ಪ್ರತಿ ದಾಳಿ ಆಗುತ್ತಾ, ಆವಾಗ ಯುದ್ಧ ಹೊಸ ಆಯಾಮವನ್ನು ಪಡ್ಕೋಗುತ್ತಾ, ಅದೆಲ್ಲ ನೋಡಬೇಕಾಗತ್ತೆ. ಬಟ್ ಈಗ ನ್ಯಾಟೋ ಹೇಳ್ತಾ ಇರುವಂಥದ್ದು ರಕ್ಷಣೆಗೆ ಮಾತ್ರ ನಮ್ಮ ಸೀಮಿತ. ಹೀಗಾಗಿ ಡಿಫೆನ್ಸ್ ಆಗಿರುವಂಥ ಸ್ಟ್ರಾಟಜಿಕ್ ಮೂವ್ ಆಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ನಿನ್ನೆ ಕೂಡ ಡೊನಾಲ್ಡ್ ಟ್ರಂಪ್ ಅವರು UK ಪ್ರಧಾನಮಂತ್ರಿ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಈ ಜಲಸಂಧಿಯನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಕೂಡ ಚರ್ಚೆ ಮಾಡ್ತಿದ್ದಾರೆ. ಜೊತೆಗೆ 3 ದಿನಗಳ ಹಿಂದಷ್ಟೇ UAE ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು, ಸುಮಾರು 17ಕ್ಕೂ ಹೆಚ್ಚು ರಾಷ್ಟ್ರಗಳು ಜಂಟಿಯಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ವು. ಹಾರ್ಮುಜ್ ಜಲಸಂಧಿಯನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಕಟಿಬದ್ಧವಾಗಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅದನ್ನು ಮುಂದುವರೆದು ಮಾಡ್ತೀವಿ ಅಂತ. ಹೀಗಾಗಿ ಅದರ ಒಂದು ಭಾಗವಾಗಿ, ಪ್ರಯತ್ನವಾಗಿ, ಜಾಗತಿಕ ಪ್ರಯತ್ನವಾಗಿ ಈ ಒಂದು ಹಾರ್ಮುಜ್ ಜಲಸಂಧಿಯ ರಕ್ಷಣೆಗೆ ಒಂದು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಲಾಗ್ತದೆ. ಆದರೆ ಇದು ಯುದ್ಧವನ್ನು ನಿಲ್ಲಿಸುತ್ತಾ, ಜಲಸಂಧಿಯನ್ನಷ್ಟೇ ಕಾಪಾಡುತ್ತಾ, ಅಥವಾ ಜಲಸಂಧಿ ಮೇಲೆ ದಾಳಿ ಆದರೆ ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾಗುತ್ತಾ, ಇದೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗತ್ತೆ. ಶಕುಂತಲಾ, ಧನ್ಯವಾದ ಪ್ರಮೋದ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ. ಮತ್ತೊಂದು ಆತಂಕದ ಸುದ್ದಿಯನ್ನ ಬಿಚ್ಚಿಟ್ಟಿದೆ IEA. ಯುದ್ಧದಿಂದ ತೈಲ ಉತ್ಪಾದನೆಗೆ ಹೊಡೆತ ಬಿದ್ದಿದೆ. 40 ತೈಲ ಉತ್ಪಾದನಾ ಕೇಂದ್ರಗಳಿಗೆ ಹಾನಿಯಾಗಿದ್ದು 9 ರಾಷ್ಟ್ರಗಳಲ್ಲಿ ತೈಲ ಘಟಕಗಳಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಮಾಹಿತಿಯನ್ನ ಈಗ ಹಂಚಿಕೊಂಡಿರೋದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ IEA. ಯುದ್ಧದಿಂದಾಗಿ ತೈಲ ಉತ್ಪಾದನೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ ಅಂತ ಹೇಳ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ತೈಲ ಉತ್ಪಾದನಾ ಕೇಂದ್ರಗಳೇನಿತ್ತು ಆ ಕೇಂದ್ರಗಳಿಗೆ ಈಗ ಹಾನಿಯಾಗಿದೆ. 1-2 ದೇಶಗಳಲ್ಲ, 9 ದೇಶಗಳಲ್ಲಿ ತೈಲ ಘಟಕಗಳಿಗೆ ಈಗ ಡ್ಯಾಮೇಜ್ ಆಗಿದೆ. ಹಾಗಾಗಿ ಈ ತೈಲ ಘಟಕಗಳಿಗಾಗಲೇ ಬಂದ್ ಆಗಿರೋದ್ರಿಂದಾಗಿ ಅದನ್ನು ಸರಿಪಡಿಸೋದಕ್ಕೆ ಇನ್ನು 3 ರಿಂದ 4 ವರ್ಷಗಳೇ ಬೇಕಾಗಬಹುದು ಅಂತ ಕೂಡ ಈಗ ಅಂದಾಜಿಸಲಾಗ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಹಣದುಬ್ಬರ ಹೆಚ್ಚಾಗುವಂತಹ ಭೀತಿ ಕಾಡ್ತಾ ಇದೆ.